ಹೆಲ್ಲೋ ಹಾಯ್ ನಮಸ್ಕಾರ ಮಕ್ಕಳೇ. ಇಂದಿನ ಕ್ಲಾಸ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಸಮಾಜ ವಿಜ್ಞಾನ ಸೋಷಿಯಲ್ ಸೈನ್ಸ್ ನ ಶಿಕ್ಷಕ ಆದರ್ಶ್. ಎಲ್ಲರಿಗೂ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ದ ಎಕ್ಸ್ಟೆನ್ಷನ್ ಆಫ್ ದ ಬ್ರಿಟಿಷ್ ರೂಲ್ ಸಿಂಪಲ್ ಇದೆ. ಇಲ್ಲಿ ತನಕ ಏನ್ ಅರ್ಥ ಮಾಡ್ಕೊಂಡ್ವಿ? ಕಾರ್ನಾಟಿಕ್ ರೀಜನ್ ಆಯ್ತು, ಈಸ್ಟರ್ನ್ ಪಾರ್ಟ್ಸ್ ಆಯ್ತು, ಬಟ್ ವೆಸ್ಟರ್ನ್ ಪಾರ್ಟ್ಸ್ ಇದೆ, ಅದಿನ್ನೂ ಬ್ರಿಟಿಷರ ಅಂಡರ್ ನಲ್ಲಿ ಬಂದಿಲ್ಲ. ಹಾಗೆ ನಾರ್ತ್ ವೆಸ್ಟರ್ನ್ ವಾಯುವ್ಯ ಭಾಗ ಅಂತ ಏನ್ ಕರಿತೇವೆ ಅದು ಸಹ ಬ್ರಿಟಿಷರ ಕಂಟ್ರೋಲ್ ನಲ್ಲಿಲ್ಲ. ಸೊ ಬ್ರಿಟಿಷರು ಏನ್ ಮಾಡ್ಬೇಕು? ಎಕ್ಸ್ಟೆಂಡ್ ಮಾಡಬೇಕು, ಸೊ ಅಥವಾ ಎಕ್ಸ್ಪ್ಯಾನ್ಷನ್ ಮಾಡಬೇಕು. ಎಕ್ಸ್ಪ್ಯಾನ್ಷನ್ಗೆ ವಾರ್ಸ್ಗಳು ಒಂದಿದಾಯ್ತು ಅಥವಾ ಟ್ರೀಟಿಗಳು ಒಂದಿದಾಯ್ತು, ಅದರ ಜೊತೆಗೆ ಪಾಲಿಸೀಸ್ ಗಳನ್ನ ತೆಗೆದುಕೊಂಡು ಬರ್ತಾರೆ. ವೆರಿ 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 ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಎಕ್ಸ್ಪ್ಯಾನ್ಷನ್ ಅಂದ ಕೂಡ್ಲೆ ಲಾರ್ಡ್ ವೆಲ್ಲೆಸ್ಲಿ ಅನ್ನೋ ಹೆಸರು ನಿಮ್ಮ ಮನಸ್ಸಿಗೆ ಬರಬೇಕು. ಎರಡು ಹೆಸರು, ಲಾರ್ಡ್ ವೆಲ್ಲೆಸ್ಲಿ ಒಂದಿದೆ, ಹಾಗೆ ಲಾರ್ಡ್ ಡಾಲ್ಹೌಸಿ. ಬಟ್ ಲಾರ್ಡ್ ವೆಲ್ಲೆಸ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗತ್ತೆ. ಯಾಕೆ? ಆತ ಸಬ್ಸಿಡರಿ ಅಲಯನ್ಸ್ ಅನ್ನ ತೆಗೆದುಕೊಂಡು ಬರ್ತಾನೆ. ಆತನದು ಮೂರಿದ್ದು ಎಕ್ಸ್ಪ್ಯಾನ್ಷನ್ ಅಲ್ಲಿ. ಏನಿದ್ದು ಮೂರು? ನೆನ್ಪು ಮಾಡ್ಕೊಳ್ಳಿ, ಟೆಕ್ಸ್ಟ್ ಬುಕ್ ನಲ್ಲಿದೆ. ನೆನಪಾಗ್ತಾ ಇದೆಯಾ? ವಾರ್ ಆಯ್ತು ಬೇರೆ ಪ್ರದೇಶಗಳ ಮೇಲೆ, ಹಾಗೆ ಯಾವ್ದಾದ್ರು ಡೈರೆಕ್ಟ್ ಕಂಟ್ರೋಲ್ ನಲ್ಲಿದೆ ಅದೊಂದಾಯ್ತು. ಸಬ್ಸಿಡರಿ ಅಲಯನ್ಸ್ ವೆರಿ 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 ಇಂಪಾರ್ಟೆಂಟ್. ಓಕೆ, ಬಹಳಷ್ಟು ಬಾರಿ ಎಕ್ಸಾಮ್ ನಲ್ಲಿ ಕೇಳಿದ್ದಾರೆ. ಬಹಳಷ್ಟು ಅನ್ನೋದಕ್ಕಿಂತ ಪ್ರತಿ ಬಾರಿನೂ ಕೇಳ್ತಿದ್ದಾರೆ ಇಂತಹದ್ದು ಈ ಕ್ವಶನ್ ಎಕ್ಸಾಮ್ ಮೇಲೆ, ಸಬ್ಸಿಡರಿ ಅಲಯನ್ಸ್ ಮೇಲೆ. ಸಹಾಯಕ ಸೈನ್ಯ ಪದ್ಧತಿ ಏನಾಗ್ತಾ ಇದೆ? ಕೀವರ್ಡ್ಸ್ ನಾವು ಬೈ ಹಾರ್ಟ್ ಹಾಕಲ್ಲ, ಕೀವರ್ಡ್ಸ್ ಗಳ ಮುಖಾಂತರ ಎಲ್ಲವನ್ನ ನೆನಪಲ್ಲಿ ಇಟ್ಕೊಳ್ತೇವೆ. ಸೊ ಸಬ್ಸಿಡರಿ ಅಲಯನ್ಸ್ ಅಂತ ಕೂಡ್ಲೆ ಬ್ರಿಟಿಷರು ಮತ್ತೆ ಇಂಡಿಯನ್ ಕಿಂಗ್ ನ ನಡುವೆ ಆದಂತಹ ಒಪ್ಪಂದ, ಅಗ್ರಿಮೆಂಟ್. ಇದೊಂದು ನೆನಪಿಗೆ ಬಂತು. ಯಾರ ನಡುವೆ ಆಗತ್ತೆ? ಬ್ರಿಟಿಷರು ಮತ್ತೆ ಇಂಡಿಯನ್ ಕಿಂಗ್. ಬ್ರಿಟಿಷಿನ ರೆಸಿಡೆಂಟ್ ಅಂದ್ರೆ ಏನು? ಬ್ರಿಟಿಷಿನ ಒಬ್ಬ ನಾಗರಿಕ ಅಥವಾ ರೆಸಿಡೆಂಟ್ ಯಾರ ಕೋರ್ಟ್ ನಲ್ಲಿ ಇರಬೇಕಾಗಿತ್ತು? ಭಾರತೀಯ ರಾಜನ ಕೋರ್ಟ್ ನಲ್ಲಿ ಇರಬೇಕಾಗಿತ್ತು ಬ್ರಿಟಿಷ್ ರೆಸಿಡೆಂಟ್. ಬ್ರಿಟಿಷ್ ಆರ್ಮಿ ಸಹ ಇರಬೇಕಾಗಿತ್ತು. ಎಲ್ಲಿ? ಬ್ರಿಟಿಷ್ ಆರ್ಮಿಯನ್ನ ಭಾರತೀಯ ರಾಜ, ಸೊ ಇಂಡಿಯನ್ ಕಿಂಗ್ ನೋಡ್ಕೊಳ್ಬೇಕಾಗಿತ್ತು. ಅವರ ವೇತನ ಇರಬಹುದು, ಸ್ಯಾಲರಿ ಇರಬಹುದು, ಅವರ ಎಕ್ಸ್ಪೆನ್ಸಸ್ ಇರಬಹುದು, ಇವೆಲ್ಲವುಗಳನ್ನ ಇಂಡಿಯನ್ ಕಿಂಗ್ ನೋಡ್ಕೊಳ್ಬೇಕಾಗಿತ್ತು. ಸೊ ಇದೇನಾಗ್ತಾ ಇದೆ? ಇಕನಾಮಿಕಲಿ ಬರ್ಡನ್ ಆಗ್ತಾ ಇದೆ ಇಂಡಿಯನ್ ಕಿಂಗಿಗೆ. ಅನುಮತಿ ಅದೇ ರೀತಿಯಾಗಿ ಕೇವಲ ಬ್ರಿಟಿಷ್ ರೆಸಿಡೆಂಟ್, ಅದೇ ಬೇರೆ ಯಾವುದೇ ಯುರೋಪಿಯನ್ ರೆಸಿಡೆಂಟ್ ಅನ್ನ ಈ ಬ್ರಿಟಿಷರ ಒಪ್ಪಿಗೆ ಇಲ್ಲದೆ, ಅನುಮತಿ ಇಲ್ಲದೆ ಅವರು ತಮ್ಮ ಕೋರ್ಟ್ ನಲ್ಲಿ ಇಟ್ಕೊಳ್ಳೋ ಹಾಗಿರ್ಲಿಲ್ಲ. ಅಷ್ಟೇ ಅಲ್ಲದೆ, ಫಾರ್ ಎಕ್ಸಾಂಪಲ್ ಯಾವುದೋ ಒಬ್ಬ ಇಂಡಿಯನ್ ಕಿಂಗ್ ಬೇರೆ ಪ್ರಾಂತ್ಯದ ಮೇಲೆ ಯುದ್ಧ ಮಾಡ್ಲಿಕ್ಕೆ ಹೋಗ್ಬೇಕಂದ್ರು ಅಥವಾ ಟ್ರೀಟಿ ಮಾಡ್ಬೇಕಂದ್ರು ಅದಕ್ಕೆ ಬ್ರಿಟಿಷರ ಅನುಮತಿ ಅಥವಾ ಪರ್ಮಿಷನ್ ಏನಾಗಿತ್ತು? ರಿಕ್ವೈರ್ಡ್ ಇತ್ತು. ಪ್ರೊಟೆಕ್ಷನ್ ಟು ಇಂಡಿಯನ್ ಸ್ಟೇಟ್. ಇಷ್ಟರ ಬದಲಿಗೆ ಸೊ ಇವೆಲ್ಲವುಗಳನ್ನ ಭಾರತದ ರಾಜನು ಕೊಡ್ಬೇಕಾಗಿತ್ತು. ಇನ್ ರಿಟರ್ನ್ ಆ ಭಾರತದ ರಾಜನಿಗೆ ಏನ್ ಸಿಗ್ತಾ ಇತ್ತು? ಭಾರತೀಯ ರಾಜ್ಯಗಳಿಗೆ ರಕ್ಷಣೆ, ಪ್ರೊಟೆಕ್ಷನ್ ಅನ್ನ ಸಿಗ್ತಾ ಇತ್ತು. ಇಂಟರ್ನಲ್ ಇರಬಹುದು ಅಥವಾ ಎಕ್ಸ್ಟರ್ನಲ್ ಇರಬಹುದು. ಸೊ ಯಾವುದೋ ಒಂದು ಸ್ಮಾಲ್ ಕಿಂಗ್ಡಮ್ ಇದ್ರೆ ಆತನೇ ಸುತ್ತಮುತ್ತ ದೊಡ್ಡ ದೊಡ್ಡ ಕಿಂಗ್ಡಮ್ಗಳಿದ್ದಾಗ ಬ್ರಿಟಿಷರು ಆತನ ಸಪೋರ್ಟಿಗಿದ್ದಾರಂದ್ರೆ ಆತನಿಗೆ ಎಷ್ಟೊಂದು ಬಲವರ್ಧನೆ ಆಗಬಹುದು. ಸೊ ಹೀಗಾಗಿಯೇ ಬಹಳಷ್ಟು ಭಾರತದ ಏನ್ ಮಾಡಿದ್ರು ರಾಜರುಗಳು, ಫೋರ್ಸ್ಫುಲಿ ಇರಬಹುದು ಅಥವಾ ಇಂಟೆನ್ಷನಲಿ ಇರಬಹುದು, ಅಂತ ಕಂಡೀಷನ್ಗಳ ಮುಖಾಂತರ ಈ ಸಬ್ಸಿಡರಿ ಅಲಯನ್ಸ್ ಅನ್ನ ಜಾಯಿನ್ ಆಗ್ತಾರೆ. ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ದಿಂದ ಕೀವರ್ಡ್ಸ್ ಏನು? ಬ್ರಿಟಿಷ್ ಆರ್ಮಿ, ರೆಸಿಡೆಂಟು, ಪರ್ಮಿಷನ್, ಇನ್ ರಿಟರ್ನ್ ಏನ್ ಸಿಗ್ತಾ ಇತ್ತು? ಮಿಲಿಟರಿ ಪ್ರೊಟೆಕ್ಷನ್ ಸಿಗ್ತಾ ಇತ್ತು. ಸಬ್ಸಿಡರಿ ಅಲಯನ್ಸ್ ಕ್ಲಿಯರ್ ಆಗಿದೆ ಅನ್ಕೊಳ್ತೇನೆ. ಸಹಾಯಕ ಸೈನ್ಯ ಪದ್ಧತಿ ವೆರಿ ಇಂಪಾರ್ಟೆಂಟ್. ಅದೇ ರೀತಿ ಎಕ್ಸ್ಪ್ಯಾನ್ಷನ್ ಅಲ್ಲಿ ಮತ್ತೊಂದು ವೆರಿ ಇಂಪಾರ್ಟೆಂಟ್ ಪಾಲಿಸಿ ಬರುತ್ತೆ. ಡಾಲ್ಹೌಸಿ ತಂದಂತಹ, ಲಾರ್ಡ್ ಡಾಲ್ಹೌಸಿ ತಂದಂತಹ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ವೆರಿ 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 ಇಂಪಾರ್ಟೆಂಟ್ ಆಗತ್ತೆ. ಇದು ಸಹ ಯಾರು ತರ್ತಾರೆ? ಡಾಲ್ಹೌಸಿ ತರ್ತಾರೆ. ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಅಂದ್ರೆ ಏನು? ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ. ಫಾರ್ ಎಕ್ಸಾಂಪಲ್ ಯಾವುದೋ ಒಬ್ಬ ಇಂಡಿಯನ್ ಕಿಂಗ್, ಆತನಿಗೆ ಬಯೋಲಾಜಿಕಲಿ ಮಕ್ಕಳಿರಲ್ಲ. ಹಾಗಿರ್ಬೇಕಾದ್ರೆ ಆತ ತನ್ನ ತಂಗಿಯ ಮಗನನ್ನು, ಅಕ್ಕನ ಮಗನನ್ನು ಅಥವಾ ಬೇರೆ ಯಾರನ್ನೋ ದತ್ತು ತೆಗೆದುಕೊಂಡು ಆತನನ್ನ ರಾಜನ ಸ್ಥಾನದಲ್ಲಿ ಕುಳಿಸೋ ಹಾಗಿರ್ಲಿಲ್ಲ. ಹಾಗೆ ಕುಳಿಸಿದ್ರೆ ಅವರನ್ನ ಯಾರು ಕ್ಯಾಪ್ಚರ್ ಮಾಡ್ತಾ ಇದ್ರು? ಬ್ರಿಟಿಷರು ತಮ್ಮಲ್ಲಿ ಇಂಟಿಗ್ರೇಟ್ ಮಾಡ್ಕೊಳ್ತಾ ಇದ್ರು, ವಿಲೀನ ಮಾಡ್ಕೊಳ್ತಾ ಇದ್ರು. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಸಿಂಪಲ್ ಕೀವರ್ಡ್. ಅಡಾಪ್ಟೆಡ್ ಚೈಲ್ಡ್, ನೋ ರೈಟ್ ಟು ಥ್ರೋನ್ ಅಥವಾ ನೋ ಲೀಗಲ್ ರೈಟ್ಸ್.
ಡಾಲ್ಹೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋ ನೀತಿನ ತರ್ತಾನೆ. ಯಾಕೆ ತರ್ತಾನೆ? ಇಂಟಿಗ್ರೇಟ್ ಮಾಡ್ಲಿಕ್ಕೆ ಪ್ರಿನ್ಸ್ಲಿ ಸ್ಟೇಟ್ ಅನ್ನ. ಝಾನ್ಸಿ ಇರಬಹುದು, ಸತಾರಾ ಇರಬಹುದು. ಸೊ ಝಾನ್ಸಿ ಅಂದ ಕೂಡ್ಲೆ ನಿಮ್ಗೆ ಏನ್ ನೆನಪಿಗೆ ಬರುತ್ತೆ? ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ನೆನಪಿಗೆ ಬರ್ತಾಳೆ. ಸೊ ಅವರದ್ದು ಸಹ ಇದೇ ಕೇಸ್ ಆಗಿರುತ್ತೆ. ಅವರಿಗೂ ಸಹ ಏನ್ ಚೈಲ್ಡ್ ಇರಲ್ಲ, ಅಡಾಪ್ಟ್ ಮಾಡಿರ್ತಾರೆ. ಆದರೆ ಅದನ್ನ ಏನಂತಾನೆ ಡಾಲ್ಹೌಸಿ ನೋ ಲೀಗಲ್ ಅಂತ ಹೇಳಿ ಇಂಥ ಒಂದು ಪಾಲಿಸಿಯನ್ನ ತರ್ತಾರೆ. ಈ 1857 ಇಲ್ಲೂ ಸಹ ಬರ್ತಾ ಇದೆ. ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಆಗ್ಲಿಕ್ಕೆ ಈ ಲಾರ್ಡ್ ಡಾಲ್ಹೌಸಿ ತಂದಂತಹ ಈ ಒಂದು ಕಾನೂನು ಬಹಳಷ್ಟು ಇದು ಮಾಡುತ್ತೆ, ಒಂದು ಕೆಟಲಿಸ್ಟ್ ತರ ಆಕ್ಟ್ ಮಾಡುತ್ತೆ. ಸೊ ಡಾಲ್ಹೌಸಿ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ 1857 ಅಡಾಪ್ಟೆಡ್ ಚೈಲ್ಡ್ ನೋ ಲೀಗಲ್ ರೈಟ್ಸ್ ಕೀವರ್ಡ್ಸ್ ಆಗಿದೆ. ಅದರ ಮುಖಾಂತರ ನೀವು ನೆನಪಲ್ಲಿ ಇಟ್ಕೊಳ್ಬಹುದು. ಕೂಲ್. ಏನಾದ್ರೂ ಡೌಟ್ಸ್ ಇದೆಯಾ? ಹಾಗಾದರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. 3 ಆಂಗ್ಲೋ ಮರಾಠಾ ವಾರ್ಸ್. ಮರಾಠರು ಅಂದ ಕೂಡ್ಲೆ ವೆಸ್ಟರ್ನ್ ಪಾರ್ಟ್ಸ್, ಮಹಾರಾಷ್ಟ್ರದ ಏನ್ ಬೆಲ್ಟ್ ಇದೆ ಅದು ನಿಮ್ಮ ಮನಸ್ಸಿಗೆ ಬರಬೇಕು. ಈಗ ವೆಸ್ಟರ್ನ್ ಪಾರ್ಟ್ಸ್ ಅಲ್ಲಿ ನಡೀತಾ ಇರೋದು ಈ 3 ಆಂಗ್ಲೋ ಮರಾಠಾ ವಾರ್ಸ್. ಏನಾಗತ್ತೆ? ಬಾಜಿರಾವ್ ಈ ಹೆಸರನ್ನ, ಇವರು ಬಾಜಿರಾವ್ ಫಸ್ಟ್ ಆಗಿರ್ತಾರೆ. ಇವರ ನಿಧನವಾಗುತ್ತೆ. ಅದಾದ ಮೇಲೆ ಅವರ ಮಗನಾಗಿರುವಂತ ನಾರಾಯಣ್ ರಾವ್ ಅವ್ರು ಬರ್ತಾರೆ. ಸೊ ನಾರಾಯಣ್ ರಾವ್ ಸಹ ಏನಾಗತ್ತೆ? ಕೊಲ್ಲಲಾಗತ್ತೆ. ರಾಘೋಬಾ ವೆರಿ ಇಂಪಾರ್ಟೆಂಟ್ ಆಗತ್ತೆ. ಸೊ ಇಲ್ಲೂ ಸಹ ಏನಾಗ್ತಾ ಇದೆ? ಇನ್ಸ್ಟೆಬಿಲಿಟಿ ಇದೆ. ಸೊ ನಾನು ಇಲ್ಲಿ ತನಕ ಹೇಳಿದ್ದು ಇಲ್ಲೂ ಸಹ ನಿಮ್ಗೆ ಅರ್ಥ ಆಗ್ತಾ ಇದೆ. ಇಲ್ಲಿ ಏನಾಗ್ತಾ ಇದೆ? ಒಂದು ಪಟ್ಟಕ್ಕೋಸ್ಕರ, ಯಾವ ಪಟ್ಟ ಅದು? ಪೇಶ್ವಾ ಅನ್ನೋ ಪಟ್ಟ. ವೆರಿ 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 ಇಂಪಾರ್ಟೆಂಟ್ ಆಗತ್ತೆ. ಪೇಶ್ವಾ ಅನ್ನೋದು ಸರ್ ನೇಮ್ ಅಲ್ಲ ಅಥವಾ ಏನೂ ಅಲ್ಲ. ಇದೊಂದು ಏನಾಗಿತ್ತು? ಟೈಟಲ್ ಅಥವಾ ಪದವಿ ಆಗಿತ್ತು. ಟೈಟಲ್ ಅಥವಾ ಪದವಿ ಆಗಿತ್ತು. ಈ ಪೇಶ್ವಾ ಅನ್ನೋ ಪದವಿಗೋಸ್ಕರ ಒಂದ್ ಕಡೆ ರಾಘೋಬಾ ಇರ್ತಾನೆ, ಮತ್ತೊಂದ್ ಕಡೆ ನಾರಾಯಣ್ ರಾವ್ ಇರ್ತಾನೆ. ನಾರಾಯಣ್ ರಾವ್ನನ್ನ ರಾಘೋಬಾ ಕೊಲ್ತಾನೆ. ಅದಾದ್ಮೇಲೆ ನಾರಾಯಣ್ ರಾವ್ನ ಮಗ ಬರ್ತಾನೆ. ಯಾರು? ಬಾಜಿರಾವ್ ಅಲ್ಲ, ಬಾಜಿರಾವ್ ಸೆಕೆಂಡ್. ಸೊ ರಾಘೋಬಾ ಮತ್ತೆ ಬಾಜಿರಾವ್ ಸೆಕೆಂಡ್ ಇವರಿಬ್ಬರು ಈ ಪೇಶ್ವಾ ಪದವಿಗೋಸ್ಕರ ಹೋರಾಟವನ್ನ ಮಾಡ್ತಾರೆ. ಹೀಗಿರಬೇಕಾದರೆ ಬ್ರಿಟಿಷರಿಗೆ ಇಲ್ಲಿ ಇನ್ಸ್ಟೆಬಿಲಿಟಿ ಕಾಣುತ್ತೆ. ಅದಲ್ಲದೆ ರಾಘೋಬಾ ಏನ್ ಮಾಡ್ತಾನೆ? ಬ್ರಿಟಿಷರನ್ನ ಅಪ್ರೋಚ್ ಮಾಡ್ತಾನೆ. ಅಲ್ಲಿಂದ ಈ ವಾರ್ಗಳು ಸ್ಟಾರ್ಟ್ ಆಗತ್ತೆ. 3 ಆಂಗ್ಲೋ ಮರಾಠಾ ವಾರ್ಸ್ ಬಿಟ್ವೀನ್ ಯಾರು? ಬ್ರಿಟಿಷರು ಮತ್ತೆ ಮರಾಠರ ನಡುವೆ ನಡೆಯುತ್ತೆ. ಅದಾದ್ಮೇಲೆ ಮರಾಠ ಒಕ್ಕೂಟ ಅನ್ನೋ ಮತ್ತೊಂದು ಹೆಸರು ಸಹ ನಿಮ್ಮ ಇದಕ್ಕೆ ಬರಬೇಕು. ಮರಾಠ ಒಕ್ಕೂಟ ಅಂದ್ರೆ ಏನು? ಅದರಲ್ಲಿ ಹೋಳ್ಕರ್ ಇರಬಹುದು, ಸಿಂಧ್ಯಾ ಇರಬಹುದು, ಗಾಯಕ್ವಾಡ್ ಇರಬಹುದು, ಬೇರೆ ಬೇರೆ ಫ್ಯಾಮಿಲೀಸ್ಗಳಿದ್ದು ಅವುಗಳು ಕೂಡಿ ಈ ಪೇಶ್ವೆ ಯಾರಾಗ್ತಾರೆ ಅಂತ ಡಿಸೈಡ್ ಮಾಡ್ತಾ ಇದ್ರು. ಸೊ ಅದನ್ನ ಮರಾಠ ಫೆಡರೇಷನ್ ಅಥವಾ ಮರಾಠ ಒಕ್ಕೂಟ ಅಂತ ಕರೀತಾ ಇದ್ರು. ಸೊ ಇದು ಅರ್ಥ ಆಗ್ತಾ ಇದೆ ಅಂತ ಹೇಳ್ಕೊಳ್ತೇನೆ. ಈಗ ಬ್ರಿಟಿಷರ ಪ್ರವೇಶ ಆಗಿದೆ. ಅದಾದ್ಮೇಲೆ ಏನಾಗತ್ತೆ? ಬ್ರಿಟಿಷರಿಗೆ ಮತ್ತೆ ಮರಾಠರ ನಡುವೆ ಯುದ್ಧ ಆಗತ್ತೆ. ಫಸ್ಟ್ ಆಂಗ್ಲೋ ಮರಾಠಾ ವಾರ್, ಸಾಲ್ಬಾಯಿ ಅಗ್ರಿಮೆಂಟ್. ಮೊದಲ ಆಂಗ್ಲೋ ಮರಾಠಾ ವಾರ್ ಯಾವ ಇದ್ರಲ್ಲಿ ಅಂತ್ಯ ಆಗುತ್ತೆ? ಸಾಲ್ಬಾಯಿ ಒಪ್ಪಂದ ಜೊತೆಗೆ ಅಂತ್ಯ ಆಗತ್ತೆ. ಸೊ ಸೆಕೆಂಡ್ ಆಂಗ್ಲೋ ಮರಾಠಾ ವಾರ್, ಟ್ರೀಟಿ ಆಫ್ ಬೆಸಿನ್. ವೆರಿ ವೆರಿ ಇಂಪಾರ್ಟೆಂಟ್ ಆಗತ್ತೆ. ಯಾಕಂದ್ರೆ ಸಬ್ಸಿಡರಿ ಅಲಯನ್ಸ್ ಬಗ್ಗೆ ತಿಳ್ಕೊಂಡ್ರ? ಆ ಸಬ್ಸಿಡರಿ ಅಲಯನ್ಸ್ಗೆ ಮರಾಠರು ಎಂಟರ್ ಆಗ್ತಾರೆ. ಯಾವುದರ ಮೂಲಕ? ಈ ಟ್ರೀಟಿ ಆಫ್ ಬೆಸಿನ್ ನ ಮೂಲಕ. ಯಾವಾಗ ಸಬ್ಸಿಡರಿ ಅಲಯನ್ಸ್ಗೆ ಎಂಟರ್ ಆಗ್ತಾರೆ? ಯಾರು ಎಂಟರ್ ಆಗ್ತಾರೆ? ಬಾಜಿರಾವ್ ಸೆಕೆಂಡ್ ಎಂಟರ್ ಆಗ್ತಾನೆ ಸಬ್ಸಿಡರಿ ಅಲಯನ್ಸ್ಗೆ. ಯಾವಾಗ ಈತ ಎಂಟರ್ ಆಗ್ತಾನೋ ಉಳಿದಂತಹ ಗಾಯಕ್ವಾಡ್ಸ್ಗಳಿರ್ಬಹುದು, ಸಿಂಧ್ಯಾಸ್ಗಳಿರ್ಬಹುದು, ಅವರಿಗೆಲ್ಲ ಏನಾಗುತ್ತೆ? ಬೇಜಾರಾಗತ್ತೆ. ಯಾಕಂದ್ರೆ ಅವರ ಕಂಟ್ರೋಲ್ ಎಲ್ಲ ಈಗ ಬ್ರಿಟಿಷರ ಹತ್ರ ಹೋಗ್ತಾ ಇದೆ. ಹೀಗಾಗಿ ಉಳಿದಂತಹ ಮರಾಠ ಒಕ್ಕೂಟಗಳು ಸಹ ಬ್ರಿಟಿಷರ ವಿರುದ್ಧ ಯುದ್ಧಕ್ಕೆ ಬರುತ್ತವೆ. ಯಾಕೆ? ಸಬ್ಸಿಡರಿ ಅಲಯನ್ಸ್. ಸಬ್ಸಿಡರಿ ಅಲಯನ್ಸ್ ಯಾವ್ದ್ರ ಥ್ರೂ ಎಂಟರ್ ಆಗುತ್ತೆ? ಬೆಸ್ಸಿನ್ ಒಪ್ಪಂದ. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ. ಥರ್ಡ್ ಆಂಗ್ಲೋ ಮರಾಠಾ ವಾರ್. ಈ ಥರ್ಡ್ ಆಂಗ್ಲೋ ಮರಾಠಾ ವಾರ್ ಸುಮಾರು 1818 ನ ಸಮಯ ಅಂತ ಹೇಳ್ಬಹುದು. ಈ 1818 ನ ಸಮಯದಲ್ಲಿ ಕಂಪ್ಲೀಟ್ ಆಗಿ ಏನಾಗತ್ತೆ? ಬ್ರಿಟಿಷರು ಕಂಟ್ರೋಲ್ ಅನ್ನ ತೆಗೆದುಕೊಳ್ತಾರೆ ಆಫ್ಟರ್ ಥರ್ಡ್ ಆಂಗ್ಲೋ ಮರಾಠಾ ವಾರ್. ಈಗ ಬ್ರಿಟಿಷರು ಭಾರತದ ಬಹುಪಾಲನ್ನ ಆಳ್ತಾ ಇದ್ದಾರೆ. ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ 1818 ಟು
1857ನ ಏನ್ ಪೀರಿಯಡ್ ಇದೆ ಅಲ್ಲ, ಈ ಪೀರಿಯಡ್ ನಲ್ಲಿ ಅವರು ಬಹಳಷ್ಟು ಪ್ರದೇಶಗಳನ್ನ ಏನ್ ಮಾಡ್ತಾರೆ, ಸ್ಮಾಲ್ ಇರ್ಬೋದು, ದೊಡ್ಡ ದೊಡ್ಡ ಇರ್ಬೋದು, ಎಲ್ಲವನ್ನ ಕ್ಯಾಪ್ಚರ್ ಮಾಡ್ಕೊಳ್ತಾ ಹೋಗ್ತಾರೆ. ಫೈನಲಿ ಇಟ್ ಲೀಡ್ಸ್ ಟು 1857. ಕೂಲ್. ಮೂರನೇ ಮತ್ತೊಂದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ರಿಸಲ್ಟ್ಸ್ ಅಲ್ಲಿ. ಥರ್ಡ್ ಆಂಗ್ಲೋ ಮರಾಠ ವಾರ್ನ ರಿಸಲ್ಟ್ಸ್ ಅಲ್ಲಿ ಏನಾಗುತ್ತೆ, ಪೇಶ್ವಾ ಪೋಸ್ಟ್. ಯಾವುದಕ್ಕಾಗಿ ಇಷ್ಟೊಂದು ಹೋರಾಟ ನಡೀತಾ ಇತ್ತೋ ಆ ಪೇಶ್ವಾ ಪೋಸ್ಟ್ ಅನ್ನೇ ಅವರು ಅಬಾಲಿಷ್ ಮಾಡ್ತಾರೆ. ಸೊ ಈಗ ಪೇಶ್ವಾ ಪೋಸ್ಟೇ ಇಲ್ಲ, ಅದರ ಬದಲು ಅವರು ಟ್ರೆಡಿಷನಲ್ ಮರಾಠ ಲೀಡರ್ ಅನ್ನೋ ಒಂದು ಇದನ್ನ ತರ್ತಾರೆ. ಪೇಶ್ವಾ ಇಲ್ಲ, ಈಗ ಟ್ರೆಡಿಷನಲ್ ಮರಾಠ ಲೀಡರ್ ಮಾಡ್ತಾರೆ. ಯಾರನ್ನ ಮಾಡ್ತಾರೆ, ಪ್ರತಾಪ ಸಿಂಹನನ್ನ ಮಾಡ್ತಾರೆ. ಯಾರು ಪ್ರತಾಪ ಸಿಂಹ? ಡಿಸೆಂಡೆಂಟ್ ಆಫ್ ಛತ್ರಪತಿ ಶಿವಾಜಿ ಮಹಾರಾಜ್. ಸೊ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ವಂಶಸ್ಥನಾಗಿರ್ತಾನೆ ಪ್ರತಾಪ ಸಿಂಹ. ಆತನನ್ನ ಎಲ್ಲಿ ಕುಳಿಸ್ತಾರೆ, ಸತಾರಾ ಅನ್ನೋ ಪ್ರದೇಶದಲ್ಲಿ ಆತನನ್ನ ಟ್ರೆಡಿಷನಲ್ ಮರಾಠ ಲೀಡರ್ ಆಗಿ ಕುಳಿಸ್ತಾರೆ. ಹಾಗೆ ಬಾಜಿರಾವ್ನಿಗೆ ಪೆನ್ಷನ್ ಅನ್ನ ಕೊಡ್ತಾರೆ. ಅದರ ಅರ್ಥ ಏನು, ಈಗ ಪೇಶ್ವೆ ಪದವಿ ಇಲ್ಲ, ನೀನು ಪೆನ್ಷನ್ ತೆಗೆದುಕೊಂಡು ನೀವು ಮನೆಗೆ ಹೋಗ್ಬೇಕು ಅಂತ. ಸೊ ಡೈರೆಕ್ಟ್ ಆಗಿ ಬ್ರಿಟಿಷರು ಎಲ್ಲವನ್ನ ತಮ್ಮಲ್ಲೇ ತೆಗೆದುಕೊಳ್ಬೇಕು ಅನ್ನೋದನ್ನ ಇಲ್ಲಿ ನಾವು ಕಾಣಬಹುದಾಗಿದೆ. ಸೊ ಈ ಮೂರು ಆಂಗ್ಲೋ ಮರಾಠ ಯುದ್ಧಗಳ ಏನು ಕೀವರ್ಡ್ಸ್ಗಳಿಗೆ, ಏನು ಪಾಯಿಂಟ್ಸ್ಗಳಿವೆ, ಏನು ಕಾಂಟೆಕ್ಸ್ಟ್ ಇದೆ ಅದನ್ನ ತಿಳಿಸಿದ್ದೇನೆ. ಹಾಗಾದ್ರೆ ಮುಂದೆ ಹೋಗೋಣವಾ? ಆಸಮ್. ಇದನ್ನ ಎಕ್ಸಾಮ್ ಅಲ್ಲಿ ಬಹಳಷ್ಟು ಬಾರಿ ಕೇಳಿದ್ದಾರೆ, ಹಾಗಾಗಿ ಇಟ್ಟಿದ್ದೇವೆ. ಫಸ್ಟ್ ಆಂಗ್ಲೋ ಮರಾಠ ವಾರ್, ಶಾ ಆಲಂ 2. ಈ ಹೆಸರನ್ನ ಎಲ್ಲಿ ಕೇಳಿದ್ರಿ ನೆನ್ಪು ಮಾಡ್ಕೊಳ್ಳಿ. ನಾನು ಹೇಳಿದ್ದೆ ಬ್ಯಾಟಲ್ ಆಫ್ ಬಕ್ಸಾರ್. ಎಸ್, ಸೂಪರ್. ಶಾ ಆಲಂ 2 ಇದನ್ನ ನೀವು ಬ್ಯಾಟಲ್ ಆಫ್ ಬಕ್ಸಾರ್ ನಲ್ಲಿ ಕೇಳಿದ್ದೀರಿ. ಈಗ ಶಾ ಆಲಂ 2 ನನ್ನ ಯಾರು, ಮರಾಠರು. ಇಲ್ಲಿ ಬರುವಂತಹವರು ಮರಾಠರು. ಮತ್ತೆ ಶಾ ಆಲಂ 2 ನನ್ನ ಕುಳಿಸ್ತಾರೆ ಪದವಿಯ ಮೇಲೆ. ಸೊ ಆತನನ್ನ ಒಂದು ಪದವಿಯ ಮೇಲೆ ಕುಳಿಸಿದ ಮೇಲೆ ಆತ ಏನಾದ್ರೂ ರಿಟರ್ನ್ ಅಲ್ಲಿ ಕೊಡ್ಬೇಕಲ್ವಾ. ಸೊ ಆತ ರಿಟರ್ನ್ ಅಲ್ಲಿ ಕೋರಾ ಮತ್ತು ಅಲಹಾಬಾದ್ಗಳನ್ನ ಕೊಡ್ತಾನೆ. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅಹಮದಾಬಾದ್ ಜೊತೆ ಕನ್ಫ್ಯೂಷನ್ ಅನ್ನ ಮಾಡ್ಕೊಳ್ಬೇಡಿ. ಅಹಮದಾಬಾದ್ ಎಲ್ಲಿ ಬರುತ್ತೆ, ಗುಜರಾತ್ನ ಬೆಲ್ಟ್ ನಲ್ಲಿ ಬರುತ್ತೆ. ಅಲಹಾಬಾದ್ ಎಲ್ಲಿ ಬರ್ತಾ ಇದೆ, ಉತ್ತರ ಭಾರತದಲ್ಲಿ ಬರ್ತಾ ಇದೆ. ಸೊ ಅಲಹಾಬಾದ್ ಅನ್ನ, ಹಾಗೆಯೇ ಜಿಯೋಗ್ರಫಿಯಲ್ಲಿ ಅಲಹಾಬಾದ್ ಅನ್ನೋ ಪ್ರದೇಶ ಎಲ್ಲಿ ಬರ್ತಾ ಇದೆ ನೆನ್ಪಿಗೆ ಮಾಡ್ಕೊಳ್ಳಿ. ಏನೋ ಸೆಂಟರ್ ಅಲ್ಲಿ ಹಾದು ಹೋಗ್ತಾ ಇದೆ. ಕೂಲ್, ನೆನ್ಪು ಮಾಡ್ಕೊಳ್ತಾ ಇರಿ. ಹಾಗೆ ಕೋರಾ ಮತ್ತೆ ಅಲಹಾಬಾದ್ಗಳನ್ನ ಮರಾಠಾಸ್ ಗೆ ಕೊಡ್ತಾನೆ ಶಾ ಆಲಂ 2. ಆದರೆ ಮೊದಲು ಆತನ ಬ್ರಿಟಿಷರಿಗೆ ಕೊಟ್ಟಿರ್ತಾನೆ. ಸೊ ಸಿಂಪಲ್ ಇದೆ, ಯಾರೇ ಆದ್ರೂ ಬೇಜಾರು ಆಗ್ಲೇಬೇಕಲ್ವಾ. ಯಾಕಂದ್ರೆ ಮೊದಲು ಕೊಟ್ಟಿದ್ದನ್ನ ಕಸಿದುಕೊಂಡು ಬೇರೆಯವರು ರೈವಲ್ಸ್ಗಳಿಗೆ ಕೊಡ್ತಾ ಇದ್ದಾರೆ. ಸೊ ಇಲ್ಲೂ ಸಹ ಆಗ್ತಾ ಇದೆ. ಕೋರಾ ಮತ್ತು ಅಲಹಾಬಾದ್ಗಳನ್ನ ಇವ್ರಿಗೆ ಕೊಡ್ಲಾಗಿತ್ತು ಬ್ರಿಟಿಷರಿಗೆ, ಶಾ ಆಲಂ 2 ಕೊಟ್ಟಿದ್ದ. ಬಟ್ ಅವರಿಂದ ಕಸಿದುಕೊಂಡು ಆತ ಮರಾಠರಿಗೆ ಕೊಡ್ತಾನೆ. ಅದಾದ್ಮೇಲೆ ಡೆಫಿನೆಟ್ಲಿ ಬ್ರಿಟಿಷರಿಗೆ ಸಿಟ್ಟು ಬರಲೇಬೇಕು. ಹೀಗಾಗಿ ಸಿಟ್ಟು ಬಂದ ಮೇಲೆ ಏನಾಗುತ್ತೆ, ಯುದ್ಧ ಆಗ್ಬೇಕು. ಇಲ್ಲೂ ಸಹ ಅದೇ ಆಗ್ತಾ ಇದೆ. ಮೊದಲು ಬ್ರಿಟಿಷರಿಗೆ ನೀಡಿದ್ದ ಕೋರಾ ಮತ್ತು ಅಲಹಾಬಾದ್ಗಳನ್ನ ಮರಾಠರಿಗೆ ಕೊಟ್ಟನು. ಸೊ ಕೀವರ್ಡ್ ಕೋರಾ, ಅಲಹಾಬಾದ್, ಶಾ ಆಲಂ 2. ಥರ್ಡ್ ಆಂಗ್ಲೋ ಮರಾಠ ವಾರ್. ಸೊ ನಾವು ಹೇಳಿರೋ ಹಾಗೆ ಯಾವ್ದಾವ್ದು ಇಂಪಾರ್ಟೆಂಟ್ ಇದೆ ಅದನ್ನೇ ನಾವು ಇಲ್ಲಿ ಕವರ್ ಮಾಡ್ತಾ ಇದ್ದೇವೆ. ಥರ್ಡ್ ಆಂಗ್ಲೋ ಮರಾಠ ವಾರ್ ಪರಿಣಾಮಗಳು ಅಥವಾ ಔಟ್ಕಮ್ಸ್ಗಳು ಏನಾಗಿವೆ, ಸಿಂಪಲ್ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇನೆ. ಥರ್ಡ್ ಆಂಗ್ಲೋ ಮರಾಠ ವಾರ್ 1818 ನಲ್ಲಿ ಎಂಡ್ ಆಗುತ್ತೆ. ಬ್ರಿಟಿಷರು ಬಹಳಷ್ಟು ಪವರ್ಫುಲ್ ಆಗ್ತಾರೆ, ಮರಾಠರ ಪವರ್ ಡೌನ್ ಆಗುತ್ತೆ. ಅದೇ ರೀತಿ ಪೇಶ್ವಾ ಅನ್ನೋ ಪದವಿಯನ್ನ ಅಬಾಲಿಷ್ ಮಾಡಲಾಗುತ್ತೆ. ಟ್ರೆಡಿಷನಲ್ ಲೀಡರ್ ಅಥವಾ ಸಾಂಪ್ರದಾಯಿಕ ಮುಖಂಡ ಅಂತ ಒಂದು ಪದವಿ ಬರುತ್ತೆ. ಯಾರಾಗ್ತಾರೆ, ಪ್ರತಾಪ ಸಿಂಹ ಆಗ್ತಾರೆ. ಎಲ್ಲಾಗ್ತಾರೆ, ಸತಾರಾದಲ್ಲೇ ಆಗ್ತಾರೆ. ಹಾಗೆ ಪ್ರತಾಪ ಸಿಂಹ ಯಾರಾಗಿರ್ತಾರೆ, ಶಿವಾಜಿಯ ವಂಶಸ್ಥನಾಗಿರ್ತಾನೆ. ಸೊ ಇದು ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೇನೆ. ಸೂಪರ್. ಆಂಗ್ಲೋ ಮರಾಠ ವಾರ್ಸ್ಗಳನ್ನ ಮುಗಿಸಿದ್ದೇವೆ. ಈಗ ಭಾರತದ ಉತ್ತರ ಭಾಗದಲ್ಲಿ ಯಾವ್ದು ಬರ್ತಾ ಇದೆ, ಉತ್ತರ ಹಾಗೆ ವೆಸ್ಟರ್ನ್ ದಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ಬರೋದು ಆಂಗ್ಲೋ ಸಿಖ್ ಯುದ್ಧಗಳು. ಪಂಜಾಬ್ ಈ ಪ್ರದೇಶ, ಸುತ್ತಮುತ್ತಲಿನಂತಹ ಪ್ರದೇಶ ಇಲ್ಲಿ ನಾವು ಕಾಣಬಹುದಾಗಿದೆ. ಓಕೆ. ಸೊ ಯಾವಾಗ ಆಂಗ್ಲೋ ಸಿಖ್ ಯುದ್ಧಗಳು ಅಂತೇವೋ ರಣಜಿತ್ ಸಿಂಗ್ ಅನ್ನೋ ಹೆಸರು ಸಹ ನೆನಪಿಗೆ ಬರಬೇಕು. ವೆರಿ ವೆರಿ ಇಂಪಾರ್ಟೆಂಟ್ ಆಗತ್ತೆ. ಆಂಗ್ಲೋ ಸಿಖ್ ಯುದ್ಧಗಳು ಯಾರ ಹೆಸರು ಯಾವ್ದು ನೆನಪಿರ್ಬೇಕು, ರಣಜಿತ್ ಸಿಂಗ್. ರಣಜಿತ್ ಸಿಂಗ್ ಇದ್ರ ಈ ಆಂಗ್ಲೋ ಸಿಖ್ ಯುದ್ಧದಲ್ಲಿ ಇಲ್ಲ. ಬಟ್ ಯಾವಾಗ 1839 ಅಲ್ಲಿ ಅವರ ಡೆತ್ ಆಗತ್ತೆ, ಅವರ ನಿಧನವಾಗತ್ತೆ.
ಯಾವಾಗ 1839 ಅಲ್ಲಿ ಅವರ ಡೆತ್ ಆಗುತ್ತೋ ಅದಾದ ಮೇಲೆ ಬ್ರಿಟಿಷರಿಗೆ ಒಂದು ಅಪರ್ಚುನಿಟಿ ಕಾಣುತ್ತೆ. ಯಾಕೆ? ರಣಜಿತ್ ಸಿಂಗ್ ಸಿಕ್ಕಾಪಟ್ಟೆ ಪವರ್ಫುಲ್ ಕಿಂಗ್ ಆಗಿರ್ತಾರೆ. ಹೇಗೆ ಪವರ್ಫುಲ್ ಆಗಿರ್ತಾರೆ? ಮಾಡರ್ನೈಸ್ ಮಾಡಿರ್ತಾರೆ ತಮ್ಮ ಆರ್ಮಿಯನ್ನ, ಯುರೋಪಿಯನ್ ಮಾದರಿಯಲ್ಲಿ ತಮ್ಮ ಸೈನ್ಯವನ್ನ ಮಾಡಿರ್ತಾರೆ, ಕ್ಯಾನನ್ ವರ್ಕ್ಶಾಪ್ಸ್ಗಳಿರುತ್ತೆ, ಈ ಎಲ್ಲಾ ಮಾಧ್ಯಮಗಳಿಂದ ಸಿಕ್ಕಾಪಟ್ಟೆ ಪವರ್ಫುಲ್ ಆಗಿರ್ತಾರೆ ಇವರು. ಅದಲ್ಲದೆ ರಣಜಿತ್ ಸಿಂಗ್ ಮತ್ತೆ ಆಂಗ್ಲೋ ಅಂದರೆ ಬ್ರಿಟಿಷರ ನಡುವೆ ಒಂದು ಒಪ್ಪಂದವಾಗಿರುತ್ತೆ 1809 ನಲ್ಲಿ. ಫ್ರೆಂಡ್ಶಿಪ್ ಅಗ್ರಿಮೆಂಟ್ ಅಂತ ಏನ್ ಕರಿತೇವೆ, ನಿರಂತರ ಮೈತ್ರಿ ಒಪ್ಪಂದ ಆಗಿರುತ್ತೆ. ಹೀಗಿರಬೇಕಾದ್ರೆ ಬ್ರಿಟಿಷರು ಮತ್ತೆ ರಣಜಿತ್ ಸಿಂಗ್ ಫ್ರೆಂಡ್ಸ್ ತರ ಇರ್ತಾರೆ. ಯಾಕೆ? ಬ್ರಿಟಿಷರಿಗೂ ಸಹ ರಣಜಿತ್ ಸಿಂಗ್ ನ ಅವಶ್ಯಕತೆ ಇರುತ್ತೆ. ರಣಜಿತ್ ಸಿಂಗ್ ಪವರ್ಫುಲ್ ಆಗಿರ್ತಾನೆ. ಸೊ ನಾರ್ತ್ ಇಂದ ಯಾವ್ದಾದ್ರು ಅಟ್ಯಾಕ್ ಆಗ್ತಾ ಇದ್ರೆ ವೆಸ್ಟರ್ನ್ ಕಡೆ, ನಾರ್ತ್ ವೆಸ್ಟರ್ನ್ ಕಡೆಯಿಂದ, ಅದನ್ನ ರಣಜಿತ್ ಸಿಂಗ್ ತಡಿತಾನೆ ಅನ್ನೋ ಭರವಸೆ ಅವರಿಗಿತ್ತು. ಯಾವಾಗ ರಣಜಿತ್ ಸಿಂಗ್ ನ ನಿಧನವಾಗುತ್ತೋ ಬ್ರಿಟಿಷರು ಅಪರ್ಚುನಿಟಿಯನ್ನ ಕಾಣ್ತಾರೆ. ಅದಾದ ಮೇಲೆ ಅವರು ಅಟ್ಯಾಕ್ ಮಾಡ್ತಾರೆ. ಎಲ್ಲಿ? ಇವರ ಮೇಲೆ, ಈ ಆಂಗ್ಲೋ ಸಿಖ್ ಯುದ್ಧ ಅಥವಾ ಪಂಜಾಬ್ ಪ್ರಾಂತ್ಯದ ಮೇಲೆ. ಯುದ್ಧವನ್ನ ಅವರು ಘೋಷಿಸಿದ ಮೇಲೆ ಏನಾಗುತ್ತೆ? ಆಂಗ್ಲೋ ಸಿಖ್ ವಾರ್ಗಳು ಆಗುತ್ತೆ. ಸೊ ಆಲ್ರೆಡಿ ಹೇಳಿರೋ ಹಾಗೆ ಫ್ರೆಂಡ್ಶಿಪ್ ಟ್ರೀಟಿ ಆಗಿತ್ತು 1809 ರಣಜಿತ್ ಸಿಂಗ್ ನಿಧನ ನಂತರ ಅವರು ಅದನ್ನ ಬ್ರೋಕ್ ಮಾಡ್ತಾರೆ, ಟ್ರೀಟಿ ಆಫ್ ಫ್ರೆಂಡ್ಶಿಪ್ ಅನ್ನ ಮುರಿತಾರೆ. ಬ್ರಿಟಿಷರು ಈ ಪಂಜಾಬ್ ಪ್ರಾಂತ್ಯದ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆಗ ಆ ಪ್ರದೇಶದ ಜನರು ಯಾವುದೇ ಧರ್ಮದವರಾಗಿದ್ರೂ ಸಹ, ಹಿಂದೂ, ಮುಸ್ಲಿಂ, ಸಿಖ್ ಎಲ್ಲರೂ ಕೂಡಿ ಬ್ರಿಟಿಷರ ವಿರುದ್ಧ ಹೋರಾಡ್ತಾರೆ ಟುಗೆದರ್. ಬಟ್ ಇಲ್ಲಿ ನಾವು ಟುಗೆದರ್ ಅಂತ ಹೇಳ್ತಾ ಇದ್ದೇವೆ, ಆದರೂ ಸಹ ಅವರಲ್ಲಿ ಕೆಲವರು ಟ್ರೇಟರ್ಸ್ಗಳಾಗಿದ್ದರು, ದ್ರೋಹಿಗಳಾಗಿದ್ದರು. ಸೊ ಹೀಗಿರಬೇಕಾದರೆ ಬ್ರಿಟಿಷರು ಅದರ ಉಪಯೋಗವನ್ನ ಪಡಿತಾರೆ. ಟುಗೆದರ್ ಇರಬಹುದು, ಆದರೆ ಟ್ರೇಟರ್ ಸಹ ಇದ್ರು. ಹೀಗಾಗಿ ಇಲ್ಲಿ ಬ್ರಿಟಿಷರು ಏನ್ ಮಾಡ್ತಾರೆ? ಗೆಲ್ತಾರೆ ಆ ಯುದ್ಧವನ್ನ. ಗೆದ್ದ ನಂತರ 1845 ವೆರಿ ಇಂಪಾರ್ಟೆಂಟ್, ಲಾಹೋರ್ ಅಗ್ರಿಮೆಂಟ್ ಆಗತ್ತೆ. ಹ್ಯುಮಿಲಿಯೇಟಿಂಗ್ ಲಾಹೋರ್ ಅಗ್ರಿಮೆಂಟ್ ಆಗತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಆಗತ್ತೆ. ಸೊ ಲಾಹೋರ್ ಒಪ್ಪಂದ ಆಗತ್ತೆ. ಅದರ ಅಕಾರ್ಡಿಂಗ್ ಯಾರು ಡಿಫ್ಯಾಕ್ಟೋ ರೂಲರ್ ಆಗ್ತಾರೆ? ಬ್ರಿಟಿಷರು ಡಿಫ್ಯಾಕ್ಟೋ ರೂಲರ್ ಆಗ್ತಾರೆ ಪಂಜಾಬಿನದ್ದು. ಹೀಗಿರಬೇಕಾದರೆ ಪಂಜಾಬ್ ಡಿಪೆಂಡೆಂಟ್ ಸ್ಟೇಟ್ ಆಗತ್ತೆ. ಯಾವುದರ ಮೇಲೆ ಡಿಪೆಂಡೆಂಟ್ ಸ್ಟೇಟ್ ಆಗತ್ತೆ? ಆಂಗ್ಲೋ ಅಂದ್ರೆ ಬ್ರಿಟಿಷರ ಮೇಲೆ ಡಿಪೆಂಡೆಂಟ್ ಸ್ಟೇಟ್ ಆಗತ್ತೆ. ಹೀಗಿರಬೇಕಾದರೆ ಏನಾಗುತ್ತೆ? ಸಿಖ್ಖರು ಅಥವಾ ಯಾರ್ಯಾರಿದ್ರು ಆ ಪ್ರದೇಶದಲ್ಲಿ ಅವರಿಗೆ ಸಿಟ್ಟು ಬರುತ್ತೆ, ಅವರು ಪ್ರತಿಭಟನೆಯನ್ನ ಮಾಡ್ತಾರೆ. ಸೊ 1845 ನಂತರ ಛಟ್ಟರ್ ಸಿಂಗ್ ಅಠಾರಿವಾಲಾ ಲಾಹೋರ್ದಲ್ಲಿ, ಹಾಗೆ ಮೂಲ್ ರಾಜ್ ಮುಲ್ತಾನದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾರೆ. ಆದರೆ ಇಲ್ಲೂ ಸಹ ಇವರಿಗೆ ಏನಾಗುತ್ತೆ? ಸೋಲ್ ಆಗತ್ತೆ. ಓಕೆ, ಈ ಚಾಪ್ಟರ್ 2 ಮಾರ್ಕ್ಸ್ಗೆ ಬಹಳಷ್ಟು ಬಾರಿ ಕೇಳುವಂತಹದ್ದು. ಈ ಚಾಪ್ಟರ್ ನಿಂದ 2 ಮಾರ್ಕ್ಸ್ ನ ಕ್ವಶನ್ ಬಹಳಷ್ಟು ಬಾರಿ ಬರುತ್ತೆ. ಸಬ್ಸಿಡರಿ ಅಲಯನ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದರ ಮೇಲೆ ಬಹಳಷ್ಟು ಬಾರಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಹೀಗಾಗಿ ಸಬ್ಸಿಡರಿ ಅಲಯನ್ಸ್ ಇರಬಹುದು, ಈ ತರಹದ ಪ್ರಶ್ನೆಗಳಿರಬಹುದು, ಇವುಗಳನ್ನ ಆದಷ್ಟು ಡಿಸ್ಕಸ್ ಮಾಡಿ. ಆಬ್ಜೆಕ್ಟಿವ್ ಟೈಪ್ ಇರಬಹುದು, ಇವೆಲ್ಲವೂ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ. ಕೂಲ್. ಸೊ ಈ ಸ್ಲೈಡ್ ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೇನೆ. ಈಗ ಬ್ರಿಟಿಷರು ವೆಸ್ಟರ್ನ್ ಪಾರ್ಟ್ ನಲ್ಲೂ ಸಹ, ವೆಸ್ಟರ್ನ್ ಅಲ್ಲ ನಾರ್ತ್ ವೆಸ್ಟರ್ನ್ ಪಾರ್ಟ್ಸ್ ಗಳಲ್ಲೂ ಸಹ ಬಹಳಷ್ಟು ಪವರ್ಫುಲ್ ಆಗಿದ್ದಾರೆ. ಈಗ ಉಳಿದಿರುವಂತಹದ್ದು ಯಾವುದು? ಸುಮಾರು ನಮ್ಮ ಭಾರತದಲ್ಲಿ ದಕ್ಷಿಣದಲ್ಲಿ ಬರುವಂತಹ ಮೈಸೂರು ಇರಬಹುದು, ಆ ರೀಜನ್ ಒಂದು ಉಳಿದಿದೆ, ಅದರ ಸುತ್ತಮುತ್ತಲಿನ ಪ್ರದೇಶ. ಅದನ್ನು ಅವರು ಆಂಗ್ಲೋ ಮೈಸೂರು ವಾರ್ಗಳ ಮುಖಾಂತರ, ಹಾಗೆ ಯಾವ್ದಾದ್ರು ಸ್ಮಾಲ್ ಪ್ರಾವಿನ್ಸ್ಗಳಿದ್ವೋ ಅವುಗಳನ್ನ ಬೇರೆ ಬೇರೆ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಇರ್ಬಹುದು, ಇವುಗಳ ಮುಖಾಂತರ ಇಂಟಿಗ್ರೇಟ್ ಮಾಡ್ಕೊಳ್ತಾರೆ. ಕೂಲ್. ಮೈ ಫೇವ್ರೇಟ್ ಏನು? ನೀವು ಆನ್ಸರ್ ಅನ್ನ ಮಾಡಬೇಕು. ಪ್ರಶ್ನೆ ಸಿಂಪಲ್. ದ ಫಸ್ಟ್ ಪ್ರಿನ್ಸ್ಲಿ ಸ್ಟೇಟ್ ಟು ಎಕ್ಸೆಪ್ಟ್ ಸಬ್ಸಿಡರಿ ಅಲಯನ್ಸ್. 1 ಮಾರ್ಕ್ಗೆ ಏಪ್ರಿಲ್ 2023 ಬಂದಿರುವಂತಹ ಪ್ರಶ್ನೆ. ಸಹಾಯಕ ಸೈನ್ಯ ಪದ್ಧತಿಯನ್ನ ಅಂಗೀಕರಿಸಿದ ಮೊದಲ ದೇಶೀಯ ಸಂಸ್ಥಾನ? ನವಾಬ್ ಆಫ್ ಅವಧ್, ಔದ್ನ ನವಾಬ, ಜುನಾಗಢ್ನ ನವಾಬ, ಹೈದರಾಬಾದಿನ ನವಾಬ ನಿಜಾಮ, ಹಾಗೆಯೇ ಗ್ವಾಲಿಯರ್ನ ಸಿಂಧಿಯಾ ಯಾರು ಆಗಿದ್ದರು? ಫಸ್ಟ್ ಪ್ರಿನ್ಸ್ಲಿ ಸ್ಟೇಟ್ 1 ಮಾರ್ಕ್ಸ್ಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ. ಹಾಗೆ ವೆರಿ ಇಂಪಾರ್ಟೆಂಟ್, ಹೇಗೆ ಆನ್ಸರ್ ಅನ್ನ ಬರಿಬೇಕು? MCQ ಕ್ವಶನ್ ಇದೆ. ಇದಕ್ಕೆ ನೀವು ಆನ್ಸರ್ ಅನ್ನ ಬರೆಯೋದಾದ್ರೆ ಕ್ವಶನ್ ನಂಬರ್ ಅನ್ನ ಹಾಕಿ. ಫಾರ್ ಎಕ್ಸಾಂಪಲ್ ಇದು 1st ಮೇನ್ ನ
ಫಸ್ಟ್ ಕ್ವಶನ್ ಆಗಿದ್ದಾರೆ, ಈ ರೀತಿ ಬರೀತೀರಾ. ಇದರಲ್ಲಿ ಕರೆಕ್ಟ್ ಆನ್ಸರ್ ಯಾವುದು ಮಾಡಿದಿರಾ? ಕಮೆಂಟ್. ಎಸ್, ಸಿ ಕರೆಕ್ಟ್ ಆನ್ಸರ್ ಆಗಿದೆ. ಸೊ ಸಿ ಅಂತ ಬರೀತೀರಾ. ಅದಾದ ಮೇಲೆ ನಿಜಾಮ್ ಆಫ್ ಹೈದರಾಬಾದ್ ಅಂತ ಕಂಪ್ಲೀಟ್ ಆಗಿ ಬರೀತೀರಾ. ಸೊ ಇಲ್ಲಿ ನೀವು ನೋಡಬಹುದಾಗಿದೆ ಆನ್ಸರ್ ಅಂತ ಬರೆದು ಸಿ ಅದರ ಜೊತೆಗೆ ಯಾವ ಮೇನ್ ನಲ್ಲಿ ಬಂದಿದೆ, ಕ್ವಶನ್ ನಂಬರ್ ಏನಿದೆ ಅದನ್ನ ಬರೆದು ಕಂಪ್ಲೀಟ್ ಆಗಿ ಆನ್ಸರ್ ಅನ್ನ ಬರಿಬೇಕು. ಯಾರೂ ಸಹ ಇದರಲ್ಲಿ ಎರರ್ಸ್ ಅನ್ನ ಮಾಡ್ಕೊಳ್ಬೇಡಿ. ಯಾಕಂದ್ರೆ ಈಸಿಯಾಗಿ ಸಿಗುವಂತಹ ಮಾರ್ಕ್ಸ್ಗಳು ಸಿಲ್ಲಿ ಮಿಸ್ಟೇಕ್ ಮಾಡಿ ದಯವಿಟ್ಟು ಕಳ್ಕೊಳ್ಬೇಡಿ. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ನೆಕ್ಸ್ಟ್ ಕ್ವಶನ್. ದ ಫಸ್ಟ್ ಆಂಗ್ಲೋ ಮರಾಠಾ ವಾರ್ ಎಂಡೆಡ್ ವಿತ್ ದ ಟ್ರೀಟಿ ಆಫ್ ಬೇಸಿನ್ ಸಾಲ್ಬಾಯ್ ಅಲಹಾಬಾದ್ ಲಾಹೋರ್. ಮೊದಲ ಆಂಗ್ಲೋ ಮರಾಠಾ ಯುದ್ಧವು ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತು? ಬೆಸ್ಸಿನ್, ಸಾಲ್ಬಾಯ್, ಅಲಹಾಬಾದ್, ಲಾಹೋರ್. ಟಿಕ್ ಟಿಕ್ 3 ಈಸಿ ಆಗಿರುವಂತದ್ದು. 2, 1. ಸೊ ಕರೆಕ್ಟ್ ಆನ್ಸರ್ ಯಾವುದಾಗಿರಬಹುದು? ಅಥವಾ ನಾವೇ ಒಂದ್ಸಲ ನೋಡ್ಬಿಡೋಣ ಯಾವ ಯಾವ ಒಪ್ಪಂದಗಳಿವೆ. ಇವುಗಳಲ್ಲಿ ಆ ಮೊದಲ ಆಂಗ್ಲೋ ಮರಾಠಾ ಯುದ್ಧ ಹಾಗೆ ಸೆಕೆಂಡ್ ಆಂಗ್ಲೋ ಮರಾಠಾ ಯುದ್ಧವನ್ನ ನಾವು ಹೇಗೆ ನೆನ್ಪಿಟ್ಕೊಳ್ಬಹುದು? ಸೆಕೆಂಡ್ ಅಂದ್ಕೊಳ್ಳೆ ಬೆಸ್ಸಿನ್ ಅನ್ನೋ ಒಪ್ಪಂದ ಬರುತ್ತೆ. ಸೊ ಸೆಕೆಂಡ್ ಅಂದ್ಕೊಳ್ಳೆ ಬೆಸ್ಸಿನ್. ಅಲ್ಫಾಬೆಟ್ ವೈಸ್ ನಲ್ಲಿ ಸೆಕೆಂಡ್ ಲೆಟರ್ ಯಾವುದು? ಬಿ. ಸೊ ಸೆಕೆಂಡ್ ಆಂಗ್ಲೋ ಮರಾಠಾ ವಾರ್ ಅಂದ್ ಕೂಡ್ಲೆ ಬೆಸ್ಸಿನ್ ನಿಮ್ಮ ನೆನಪಿಗೆ ಬರಬೇಕು ಬಿ ಮೂಲಕ. ಸೊ ಡೆಫಿನೆಟ್ಲಿ ಬೆಸ್ಸಿನ್ ಅಂತೂ ಅಲ್ಲ. ಇಲ್ಲಿ ಯಾವ್ದು ಹೇಳ್ತಾ ಇದೆ? ಆಂಗ್ಲೋ ಮರಾಠಾ ವಾರ್. ಸೊ ಅದರಲ್ಲಿ ಸಾಲ್ಬಾಯ್ ಅನ್ನೋ ಒಪ್ಪಂದ ನಮಗೆ ನೆನಪಿಗೆ ಬರ್ತಾ ಇದೆ. ಸೊ ಈ ರೀತಿಯಾಗೂ ಸಹ ನೀವು ಆನ್ಸರ್ ಅನ್ನ ಮಾಡಬಹುದು. ಸೂಪರ್ಬ್. ಆನ್ಸರ್ ಬಿ, ಸಾಲ್ಬಾಯ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ. ವೈ ಡಿಡ್ ವೆಲ್ಲೆಸ್ಲಿ ರಿಸೈನ್ ಫ್ರಮ್ ಹಿಸ್ ಪೋಸ್ಟ್ ಅಂಡ್ ರಿಟರ್ನ್ ಟು ಇಂಗ್ಲೆಂಡ್? ವೆಲ್ಲೆಸ್ಲಿ ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಇಂಗ್ಲೆಂಡಿಗೆ ಏಕೆ ಹಿಂತಿರುಗಿದ? ಸೊ ವೆಲ್ಲೆಸ್ಲಿ ಯಾಕೆ ಹಿಂತಿರುಗ್ತಾನೆ? ಯೋಚನೆ ಮಾಡ್ತಾ ಇದ್ದೀರಾ? ಸಿಂಪಲ್ ಇದೆ. ಏನ್ ಸಿಂಪಲ್ ಇದೆ? ದ ಬ್ಯಾಟಲ್ ಥರ್ಸ್ಟಿನೆಸ್ ಇದು ಕೀವರ್ಡ್ ಆಗತ್ತೆ. ಬ್ಯಾಟಲ್, ಆತನಿಗೆ ಆದಷ್ಟು ಎಕ್ಸ್ಪ್ಯಾನ್ಷನ್ ಮಾಡಬೇಕು ಅನ್ನೋ ಮನ್ಸಿತ್ತು. ಎಕ್ಸ್ಪ್ಯಾನ್ಷನ್ ಮಾಡ್ಬೇಕಂದ್ರೆ ಬ್ಯಾಟಲ್ ಮಾಡಬೇಕು, ಸಂಘರ್ಷ ಆಗತ್ತೆ. ಬ್ಯಾಟಲ್ ಆದ್ರೆ ಇಕನಾಮಿಕಲಿ ಲಾಸ್ ಸಹ ಆಗತ್ತೆ. ಸೊ ಬ್ಯಾಟಲ್ ಥರ್ಸ್ಟಿನೆಸ್ ನಿಂದ ಏನಾಗುತ್ತೆ? ಫೈನಾನ್ಷಿಯಲ್ ಬರ್ಡನ್ ಆಗತ್ತೆ. ಸೊ ಯಾರಿಗಾಗತ್ತೆ? ಕಂಪನಿಗಾಗತ್ತೆ. ಸೊ ಹೀಗಾಗಿ ಆತನನ್ನು ಅವರು ವಾಪಸ್ ಕದ್ಕೊಳ್ತಾರೆ. ಯುದ್ಧ ಪ್ರಿಯ ನೀತಿಯಿಂದ ಕಂಪನಿಗೆ ಸಾಲದ ಹೊರೆ ಹೆಚ್ಚಿತು. ಆನ್ ಬೀಯಿಂಗ್ ಕ್ರಿಟಿಸೈಸ್ಡ್ ಫಾರ್ ದ ಪಾಲಿಸಿ, ವೆಲ್ಲೆಸ್ಲಿ ರಿಸೈನ್ ಫ್ರಮ್ ಹಿಸ್ ಪೋಸ್ಟ್ ಅಂಡ್ ರಿಟರ್ನ್ ಟು ಇಂಗ್ಲೆಂಡ್. ಕ್ರಿಟಿಸೈಸ್ ಮಾಡ್ತಾರೆ ಯಾವ ಪಾಲಿಸಿಗೆ? ಬ್ಯಾಟಲ್ ಥರ್ಸ್ಟಿನೆಸ್ ನ ಪಾಲಿಸೀಸ್ಗಳಿಗೆ. ಬರ್ಡನ್, ಎಕನಾಮಿಕ್ ಬರ್ಡನ್. ಕೀವರ್ಡ್ಸ್, 3 ಕೀವರ್ಡ್ಸ್: ಬ್ಯಾಟಲ್ ಥರ್ಸ್ಟಿನೆಸ್, ಫೈನಾನ್ಷಿಯಲ್ ಬರ್ಡನ್, ಕ್ರಿಟಿಸೈಸ್ಡ್. ಅದಾದ್ಮೇಲೆ ರಿಸೈನ್, ಮತ್ತೆ ವಾಪಸ್ ಬರುವುದು. ತೀವ್ರ ಟೀಕೆಗೆ ಒಳಗಾದ ವೆಲ್ಲೆಸ್ಲಿಯು ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಸ್ವದೇಶಕ್ಕೆ ಮರಳಿದನು. ಓಕೆ, ನೆಕ್ಸ್ಟ್ ಪ್ರಶ್ನೆ. ವಾಟ್ ವೇರ್ ದ ಕಂಡೀಷನ್ಸ್ ಅಂಡರ್ ಸಬ್ಸಿಡರಿ ಅಲಯನ್ಸ್? ಎಕ್ಸ್ಪ್ಲೇನ್. ನಾನು ಬಹಳಷ್ಟು ಬಾರಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಇದಕ್ಕೆ ನೀವು ಆನ್ಸರ್ ಮಾಡಲೇಬೇಕು. ಓಕೆ, ಕಮೆಂಟ್ ಅಲ್ಲಿ ಎಲ್ಲರೂ ಕೀವರ್ಡ್ಸ್ಗಳನ್ನ ಬರಿಬೇಕು. ಬರಿತೀರಾ? ವೆರಿ 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 ಇಂಪಾರ್ಟೆಂಟ್ ಟು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ. ಸಹಾಯಕ ಸೈನ್ಯ ಪದ್ಧತಿಯಲ್ಲಿ ಓಕೆ ಮತ್ತೊಂದ್ಸಲ ಹಾಕ್ತಾ ಇದ್ದೇನೆ. ವೆರಿ ವೆರಿ ಇಂಪಾರ್ಟೆಂಟ್. ಏನು? ಸಿಂಪಲ್ ಇದೆ. ಇಂಡಿಯನ್ ಕಿಂಗ್ಸ್ ಏನ್ ಮಾಡ್ಬೇಕಾಯ್ತು? ಬ್ರಿಟಿಷ್ ಆರ್ಮಿಯನ್ನ ತನ್ನ ಕಿಂಗ್ಡಮ್ ನಲ್ಲಿ ಇಟ್ಕೊಳ್ಬೇಕಾಗಿತ್ತು. ಹಾಗೆ ಬ್ರಿಟಿಷ್ ರೆಸಿಡೆಂಟ್ ಅನ್ನ, ನಿವಾಸಿಯನ್ನ ಹೊಂದಿರಬೇಕಾಗಿತ್ತು. ಹಾಗೆ ಯಾವುದೇ ಯುರೋಪಿಯನ್ ಅನ್ನ ಪರ್ಮಿಷನ್ ಇಲ್ಲದೆ ಅವ್ರು ಇಟ್ಕೊಳ್ಳೋ ಹಾಗಿರ್ಲಿಲ್ಲ. ಕರೆಕ್ಟ್. ಸೊ ಕೀವರ್ಡ್ಸ್ ಅನ್ನ ಹೈಲೈಟ್ ಮಾಡ್ತಾನೆ. ರೆಸಿಡೆಂಟ್, ಪರ್ಮಿಷನ್, ಆರ್ಮಿ ಇರಬಹುದು. ಇನ್ ರಿಟರ್ನ್ ಅವ್ರಿಗೆ ಏನ್ ಸಿಗ್ತಾ ಇತ್ತು? ಕಂಪನಿ ಪ್ರೊಟೆಕ್ಷನ್ ಅನ್ನ ಕೊಡ್ತಾ ಇತ್ತು. ಯಾವ ಪ್ರೊಟೆಕ್ಷನ್? ಇಂಟರ್ನಲ್ ಇರಬಹುದು, ಎಕ್ಸ್ಟರ್ನಲ್ ಇರಬಹುದು. ಈ ಇವೆರಡು ಅಗ್ರೆಷನ್ ಗಳಿಂದ ಬ್ರಿಟಿಷ್ ಸರ್ಕಾರ, ಆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಈ ರಾಜನಿಗೆ ಪ್ರೊಟೆಕ್ಷನ್ ಅನ್ನ ಕೊಡ್ತಾ ಇತ್ತು. ಕೀವರ್ಡ್ಸ್ ಈಸಿಲಿ ರಿಮೆಂಬರ್. ಸೂಪರ್, ಆಸಮ್. ಓಕೆ, ನನ್ನ ಮತ್ತೊಂದು ಫೇವರೇಟ್ ಸ್ಲೈಡ್ ಬಂತು, ನಮ್ಮ ಫೇವರೇಟ್ ಬ್ಯಾಂಡ್. ಓಕೆ, ಸೊ ಸೆಕೆಂಡ್ ಚಾಪ್ಟರ್ ಅನ್ನ ಮುಗಿಸಿದ್ದೇವೆ. ಈ ಗಳಿಗೆಯಲ್ಲಿ ನಾವು ಕ್ಲಾಸ್ ಅನ್ನ ಮುಗಿಸೋಣ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.